ಇದೋ ಜೋಸೆಫ್ ಮರ್ಫಿ ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ಪೂರ್ಣ ಡೀಟೈಲ್ ಕನ್ನಡ ಸಾರಾಂಶ. ಪುಸ್ತಕದ ಕೇಂದ್ರ ಸಂದೇಶ: ನಮ್ಮ ಜೀವನದ ಘಟನೆಗಳು ಬಹುಮಟ್ಟಿಗೆ ಅಚೇತನ ಮನಸ್ಸು ನಿರ್ಧರಿಸುತ್ತದೆ. ನಾವು ನಿರಂತರವಾಗಿ ಯೋಚಿಸುವ, ನಂಬುವ, ಕಲ್ಪಿಸುವ ಆಲೋಚನೆಗಳು ಅದರಲ್ಲಿ ಶಾಶ್ವತವಾಗಿ ದಾಖಲಾಗುತ್ತವೆ ಮತ್ತು ಅವು ಬದುಕಿನಲ್ಲಿ ಘಟನೆಗಳ ರೂಪದಲ್ಲಿ ಹಿಂತಿರುಗುತ್ತವೆ. ಅಧ್ಯಾಯವಾರು ಸಂಪೂರ್ಣ ಸಾರಾಂಶ. ಚಾಪ್ಟರ್ 1: ಅಚೇತನ ಮನಸ್ಸಿನ ಅದ್ಭುತ ಶಕ್ತಿ. ಮಾನವನ ಒಳಗೆ ಎರಡು ಮನಸ್ಸುಗಳು. ಜಾಗೃತ ಮನಸ್ಸು ಯೋಚಿಸುತ್ತದೆ, ಅಚೇತನ ಮನಸ್ಸು ನಂಬಿ ಕಾರ್ಯಗತಗೊಳಿಸುತ್ತದೆ. ನೀವು ನಿರಂತರವಾಗಿ ಯೋಚಿಸುವುದನ್ನೇ ಜೀವನದಲ್ಲಿ ಕಾಣುತ್ತೀರಿ. ನೆಗೆಟಿವ್ ಭಾವನೆಗಳು ದುರಂತಗಳನ್ನು ತರಬಹುದು, ಪಾಸಿಟಿವ್ ಭಾವನೆಗಳು ಅದ್ಭುತಗಳನ್ನು ತರಬಹುದು. ಚಾಪ್ಟರ್ 2: ಮನಸ್ಸಿನ ಕಾರ್ಯವಿಧಾನ. ಜಾಗೃತ ಮನಸ್ಸು ಆಜ್ಞೆ ಕೊಡುತ್ತದೆ, ಅಚೇತನ ಮನಸ್ಸು ಅದನ್ನು ಪಾಲಿಸುತ್ತದೆ. ಒಂದೇ ರೀತಿಯ ಆಲೋಚನೆಯನ್ನು ಪುನರಾವರ್ತನೆ ಮಾಡಿದರೆ ಅದು ವಾಸ್ತವವಾಗುತ್ತದೆ. ಚಾಪ್ಟರ್ 3: ಚಿಕಿತ್ಸೆ ಮತ್ತು ಮನಸ್ಸು. ನಂಬಿಕೆಯೇ ಚಿಕಿತ್ಸೆ. ಅಚೇತನ ಮನಸ್ಸು ದೇಹದ ಪ್ರತಿ ಅಂಗದೊಂದಿಗೆ ಸಂಪರ್ಕ ಹೊಂದಿದೆ. ನಾನು ಗುಣವಾಗುತ್ತೇನೆ ಎನ್ನುವ ಸಕಾರಾತ್ಮಕ ನಂಬಿಕೆ ಆರೋಗ್ಯ ತರುತ್ತದೆ. ಚಾಪ್ಟರ್ 4: ನಂಬಿಕೆಯ ಶಕ್ತಿ. ಫೇತ್ ಮನಸ್ಸಿನಲ್ಲಿರುವ ದೃಢ ನಂಬಿಕೆ. ದೇವರಲ್ಲಿ ನಂಬಿಕೆ ಇರಲಿ ಅಥವಾ ನಿಮ್ಮೊಳಗಿನ ದೈವಿ ಶಕ್ತಿಯಲ್ಲಿ, ಫಲ ಒಂದೇ. ನಾನು ಸಾಧ್ಯ ಎನ್ನುವವರು ಗೆಲ್ಲುತ್ತಾರೆ. ಚಾಪ್ಟರ್ 5: ಅಚೇತನ ಮನಸ್ಸು ಹೇಗೆ ಕಾರ್ಯಗತಗೊಳಿಸುತ್ತದೆ. ಅದು ತಾರ್ಕಿಕತೆ ಅರ್ಥಮಾಡಿಕೊಳ್ಳುವುದಿಲ್ಲ. ಸರಿ ತಪ್ಪು ತೀರ್ಪಿಲ್ಲ. ನೀವು ಏನನ್ನೇ ಹೇಳುತ್ತೀರೋ ಅದನ್ನೇ ಸತ್ಯವೆಂದು ಮನಸ್ಸು ಕಾರ್ಯಕ್ರಮವನ್ನಾಗಿ ಮಾಡುತ್ತದೆ. ಚಾಪ್ಟರ್ 6: ನಿಮ್ಮ ಬಯಕೆಗಳನ್ನು ಹೇಗೆ ಸಾಕಾರಗೊಳಿಸಬೇಕು. ಕೀಕ್ಯಾಪ್ 1: ಸ್ಪಷ್ಟವಾದ ಗುರಿ. ಕೀಕ್ಯಾಪ್ 2: ದಿನವೂ ಮನಸ್ಸಿನಲ್ಲಿ ಚಿತ್ರಿಸು. ಕೀಕ್ಯಾಪ್ 3: ಸಂಭವಿಸಿದೆ ಎಂದು ನಂಬು. ಕೀಕ್ಯಾಪ್ 4: ಚಿಂತೆಯನ್ನು ಬಿಡಿ. ಕೀಕ್ಯಾಪ್ 5: ಕಾರ್ಯ ಪ್ರಾರಂಭಿಸು. ಚಾಪ್ಟರ್ 7: ನಿದ್ರೆ ಮತ್ತು ಅಚೇತನ ಮನಸ್ಸು. ನಿದ್ರೆಗೆ ಹೋಗುವ ಮುನ್ನ ಮನಸ್ಸು ಹೆಚ್ಚು ರಿಸೆಪ್ಟಿವ್. ಈ ಸಮಯದಲ್ಲಿ ಆಶೀರ್ವಾದ ಕೋರಿರಿ, ಪಾಸಿಟಿವ್ ಅಫರ್ಮೇಷನ್ಸ್ ಹೇಳಿ, ಅವು ಅಚೇತನ ಮನಸ್ಸಿನಲ್ಲಿ ಬಲವಾಗಿ ಮುದ್ರಿತವಾಗುತ್ತವೆ. ಚಾಪ್ಟರ್ 8: ಜೀವನದಲ್ಲಿ ಅದ್ಭುತ ಫಲ ಹೇಗೆ ಪಡೆಯೋದು. ನೆಗೆಟಿವ್ ಥಿಂಕಿಂಗ್ ನೆಗೆಟಿವ್ ಲೈಫ್. ಥ್ಯಾಂಕ್ಫುಲ್ ಮೈಂಡ್ಸೆಟ್ ಮಿರಾಕಲ್ಸ್. ಕೃತಜ್ಞತೆ ಮತ್ತು ಭರವಸೆ ಅದ್ಭುತಗಳನ್ನು ಕೊಡುತ್ತವೆ. ಚಾಪ್ಟರ್ 9: ಯಶಸ್ಸಿನ ಸೂತ್ರ. ಯಶಸ್ಸು ಒಂದು ಮನೋಭಾವನೆ. ನಿಮ್ಮ ಬಗ್ಗೆ ನೀವು ಏನು ಯೋಚಿಸುತ್ತೀರೋ ಅದೇ ನಿಮ್ಮ ಮೌಲ್ಯ. ಕಾನ್ಫಿಡೆನ್ಸ್, ಡಿಸಿಪ್ಲಿನ್, ಫೇತ್ ಸಕ್ಸೆಸ್. ಚಾಪ್ಟರ್ 10: ಸಂಪತ್ತು ಮತ್ತು ಹಣ. ಹಣ ಕೆಟ್ಟದು ಎಂದು ಯೋಚಿಸಿದರೆ ಹಣ ದೂರ ಹೋಗುತ್ತದೆ. ಹಣ ಸಮೃದ್ಧಿಯ ಸಂಧಾನ ಎಂದು ನಂಬಬೇಕು. ಅಫರ್ಮೇಷನ್: ನಾನು ಸಮೃದ್ಧಿ ಮತ್ತು ಐಶ್ವರ್ಯಕ್ಕೆ ಅರ್ಹನು. ಹಣ ನನ್ನತ್ತ ಹರಿಯುತ್ತದೆ ಎಂದು ನಂಬಬೇಕು. ಚಾಪ್ಟರ್ 11: ಭಯವನ್ನು ಗೆಲ್ಲುವುದು. ಭಯ ಅಂದರೆ ನಕಾರಾತ್ಮಕ ಕಲ್ಪನೆ. ಭಯ ಬಂದ್ರೆ ತಕ್ಷಣ ಸಕಾರಾತ್ಮಕ ವಾಕ್ಯಗಳನ್ನು ಮನಸ್ಸಿನಲ್ಲಿ ಹೇಳಿ. ಭಯವನ್ನು ಸ್ಲೋಲಿ ಕಾನ್ಫಿಡೆನ್ಸ್ನಿಂದ ರಿಪ್ಲೇಸ್ ಮಾಡಬೇಕು. ಚಾಪ್ಟರ್ 12: ಸಂಬಂಧಗಳ ಮೇಲೆ ಪರಿಣಾಮ. ನೀವು ಯಾರ ಬಗ್ಗೆ ಏನು ಯೋಚಿಸುತ್ತೀರೋ ಸಂಬಂಧ ಅದೇ ರೀತಿಯಲ್ಲಿ ಬೆಳೆದುಕೊಳ್ಳುತ್ತದೆ. ಕ್ಷಮೆ ಬಲ ದಿಕ್ಕಿನ ಬಾಣದ ಗುರುತು ಮನಸ್ಸಿನ ಚಿಕಿತ್ಸೆ. ಪ್ರೀತಿ ಬಲ ದಿಕ್ಕಿನ ಬಾಣದ ಗುರುತು ಶಾಂತಿ ಮತ್ತು ಸಂತೋಷ. ಚಾಪ್ಟರ್ 13: ಸಂತೋಷದ ಮನೋಭಾವ. ಸಂತೋಷ ಹೊರಗಿಲ್ಲ, ಒಳಗೆ ಇದೆ. ನೀವು ಇಂದು ಸಂತೋಷಿಯಾಗಿ ನಂಬಿದರೆ ನಾಳೆ ಜೀವನ ಸಂತೋಷಿಯಾಗುತ್ತದೆ. ಚಾಪ್ಟರ್ 14: ಶಾಂತಿಯ ಮನಸ್ಸು. ಒತ್ತಡ ಅಂದರೆ ಮನಸ್ಸಿನ ಶತ್ರು. ರಿಲ್ಯಾಕ್ಸೇಷನ್ ಸಂಕಲನ ಫೇತ್ ಪೀಸ್. ಪ್ರಾರ್ಥನೆ ಧ್ಯಾನ ಬಲ ದಿಕ್ಕಿನ ಬಾಣದ ಗುರುತು ಮನಸ್ಸನ್ನು ಶಾಂತಗೊಳಿಸುತ್ತದೆ. ಚಾಪ್ಟರ್ 15: ಕಾರ್ಯಕ್ಷೇತ್ರದಲ್ಲಿ ಅಚೇತನ ಮನಸ್ಸು. ಉದ್ಯೋಗ, ಬಿಸಿನೆಸ್, ಕಚೇರಿ ಎಲ್ಲೆಡೆ ಇದು ಕೆಲಸ ಮಾಡುತ್ತದೆ. ಪಾಸಿಟಿವ್ ವರ್ಕ್ ಬಿಲೀಫ್ ಗ್ರೋತ್ ಆಪರ್ಚುನಿಟೀಸ್. ಚಾಪ್ಟರ್ 16: ಆಕರ್ಷಣೆಯ ನಿಯಮಕ್ಕೆ ಸಮಾನ. ಪುಸ್ತಕದಲ್ಲಿ ಸ್ಪಷ್ಟವಾಗಿ ಹೇಳದಿದ್ದರೂ ಅರ್ಥ ಇದೆ. ನೀವು ಏನು ಯೋಚಿಸುತ್ತೀರೋ ಅದನ್ನೇ ಆಕರ್ಷಿಸುತ್ತೀರಾ. ನಿಮ್ಮ ಜೀವನ ನಿಮ್ಮ ಮನಸ್ಸಿನ ಪ್ರತಿಬಿಂಬ. ಕೊನೆಯ ಸಾರಾಂಶ: ನಿನ್ನ ಆಲೋಚನೆ ನಿನ್ನ ಭವಿಷ್ಯ. ನಿನ್ನ ನಂಬಿಕೆ ನಿನ್ನ ವಾಸ್ತವಿಕೆ. ನಿನ್ನ ಅಚೇತನ ಮನಸ್ಸು ನಿನ್ನ ಅದ್ಭುತ ಶಕ್ತಿ. ಮನಸ್ಸನ್ನು ಬದಲಿಸು, ಜೀವನ ಬದಲಾಗುತ್ತದೆ.